ಮೇಕೆ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಸರ್ಕಾರದಿಂದ ನಿಮಗೊಂದು ಗುಡ್ ನ್ಯೂಸ್ ಇದೆ. ಹೌದು, ರೈತರಿಗೆ 1.75 ಲಕ್ಷದವರೆಗೆ ಬಂಪರ್ ಸಬ್ಸಿಡಿ ಸಿಗ್ತಾ ಇದೆ. ಸಬ್ಸಿಡಿ ಆಗಿರಬಹುದು, ಸಾಲದ ವಿವರವನ್ನ ತಿಳಿಸ್ಕೊಡ್ತೀನಿ. ಯೋಜನೆಯ ಲಾಭ ಪಡಿಬೇಕು ಅಂದ್ರೆ ಏನೆಲ್ಲ ಅರ್ಹತೆ ಇರಬೇಕು, ಅರ್ಜಿ ಸಲ್ಲಿಸಬೇಕು ಅಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು, ಅರ್ಜಿ ನೀವು ಸಲ್ಲಿಸ್ತೀರಾ ಅಂತಂದ್ರೆ ಆನ್ಲೈನು ಆಫ್ಲೈನ್ ಅಲ್ಲಿ ಹೇಗೆ ಸಲ್ಲಿಸಬೇಕು, ಇವೆಲ್ಲದರ ಬಗ್ಗೆ A to Z ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ಪಾಲ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಎಸ್, ಕರ್ನಾಟಕದ ರೈತರಿಗೆ ಕೃಷಿ ಒಂದೇ ಜೀವನದ ಆಧಾರವಾಗಿರಬಾರದು ಸ್ನೇಹಿತರೆ. ಮಳೆ ಕೈ ಕೊಟ್ಟಾಗ ಅಥವಾ ಬೆಳೆ ನಷ್ಟ ಆದಾಗ ರೈತನ ಕೈ ಹಿಡಿಯೋದು ಹೈನುಗಾರಿಕೆ, ಕುರಿ ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ. ಇದನ್ನ ಅರ್ಥಕೊಂಡಿರುವಂತ ರಾಜ್ಯ ಸರ್ಕಾರ ಗ್ರಾಮೀಣ ಭಾಗದ ಬಡ ರೈತರಾಗಿರ್ಬೋದು, ಮಹಿಳೆಯರು, ಯುವಕರಿಗೆ 2026ನೇ ಸಾಲಿನಲ್ಲಿ ಕುರಿ ಮೇಕೆ ಶೀಪ್ ಅಂಡ್ ಗೋಟ್ ಫಾರ್ಮಿಂಗ್ ಮಾಡ್ತಿರೋರಿಗೆ ಒಂದು ಸ್ಕೀಮ್ ಅನ್ನ ಕಂಟಿನ್ಯೂ ಮಾಡಿದೆ. ಈ ಯೋಜನೆಯಡಿ ನೀವು ಕುರಿಗಳನ್ನ ಖರೀದಿಸೋದಕ್ಕೆ ಅಥವಾ ಅವುಗಳಿಗೆ ಶೆಡ್ ನಿರ್ಮಿಸೋದಕ್ಕೆ ಇಷ್ಟ ಇದ್ರೆ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಸಹಾಯಧನ ನೀವು ಪಡ್ಕೊಳ್ಬಹುದು. ಸೊ ಹಾಗಾದ್ರೆ ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ. ನೀವು ಹಳ್ಳಿಯಲ್ಲಿ ಇದ್ಕೊಂಡೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಇಷ್ಟಪಟ್ಟಿದ್ರೆ ಅಥವಾ ಕೃಷಿಯ ಜೊತೆಗೆ ಉಪಕಸುಬಾಗಿ ಅಥವಾ ನೀವು ಬೇರೆ ಏನಾದ್ರೂ ಕೃಷಿ ಮಾಡ್ತಾ ಇರ್ತೀರ ಅದ್ರ ಜೊತೆಗೆ ಕುರಿ ಸಾಕಾಣಿಕೆಯನ್ನ ಮಾಡ್ತೀರಾ ಅಂತಂದ್ರೆ ಇದು ನಿಮಗೆ ಒಂದು ಸುವರ್ಣಾವಕಾಶ. SC/ST ಸಮುದಾಯದವರಿಗೆ 75%, ಸಾಮಾನ್ಯ ವರ್ಗದವರಿಗೆ 50% ವರೆಗೆ ಸಬ್ಸಿಡಿ ಸಿಗುವಂತ ಸ್ಕೀಮ್ ಇದು. ಸೊ ಅರ್ಹತೆ ಆಗಿರ್ಬೋದು, ಅರ್ಜಿ ಸಲ್ಲಿಸೋದಾಗಿರ್ಬೋದು, ಇವೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಏನಪ್ಪಾ ಇದು ಕುರಿ ಮತ್ತು ಮೇಕೆ ಸಾಕಾಣಿಕೆ ಯೋಜನೆ, ಡಿಟೇಲ್ ಆಗಿ ನೋಡ್ತಾ ಹೋಗೋಣವಾ. ಸೊ ಕರ್ನಾಟಕ ಪಶುಪಾಲನಾ ಹಾಗೆ ಪಶು ವೈದ್ಯಕೀಯ ಸೇವಾ ಇಲಾಖೆ ರೈತರ ಆರ್ಥಿಕ ಮಟ್ಟವನ್ನ ಇಂಪ್ರೂವ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸ್ಕೀಮ್ ಅನ್ನ ಜಾರಿಗೆ ತಂದಿರುವಂತದ್ದು. ಇದನ್ನ ಕೆಲವು ಕಡೆ ಅಮೃತ ಸ್ವಾಭಿಮಾನ ಕುರಿಗಾಹಿ ಯೋಜನೆ ಅಥವಾ ಪಶುಭಾಗ್ಯ ಯೋಜನೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಇದರ ಮುಖ್ಯ ಒಂದು ಉದ್ದೇಶ ಏನ್ ಗೊತ್ತಾ, ರೈತರಿಗೆ ಬಂಡವಾಳದ ಕೊರತೆ ಆಗಬಾರದು, ಜೊತೆಗೆ ಕುರಿ ಮತ್ತು ಮೇಕೆಗಳು ಬಡವರ ATM ಇದ್ದಂಗೆ. ಸೊ ಕಷ್ಟ ಬಂದಾಗ ಇವುಗಳನ್ನ ಮಾರಿ ತಕ್ಷಣ ಹಣವನ್ನ ಪಡ್ಕೊಳ್ಬಹುದು. ಸೊ ಈ ಒಂದು ಕಾರಣಕ್ಕಾಗಿ ಸರ್ಕಾರ ಈ ವಲಯಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟಿದೆ. ಸೊ ಯಾವತ್ತಿದ್ರೂ ನಾವು ಕುರಿ ಮೇಕೆ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಬಡವರ ATM ಅಂತಾನೆ ಕರೆಯೋದು. ಸೊ ಕಷ್ಟ ಬಂತ ಒಂದು ಕುರಿ ಸೇಲ್ ಮಾಡು, ಹಣ ಗಳಿಸು, ಅಥವಾ ಏನೋ ಒಂದು ಮನೆ ಖರ್ಚಿಗೆ ಏನೋ ಆಗುತ್ತೆ, ಒಂದಷ್ಟು ಕುರಿ ಇತ್ತ ಸೇಲ್ ಮಾಡು, ಮನೆ ಕಟ್ಟು, ಈ ರೀತಿಯಾಗಿದೆ. ಇದರಿಂದ ಸಾಕಷ್ಟು ರೈತರಿಗೆ ಬೆನಿಫಿಟ್ ಕೂಡ ಆಗಿದೆ. ಬಟ್ ಇಲ್ಲಿ ನಿಮಗೆ ಕುರಿ ಸತ್ತೋಗೋದಾಗಿರ್ಬೋದು ಅಥವಾ ಕುರಿಗಳನ್ನ ನಾವು ಒಟ್ಟಾರೆಯಾಗಿ ತರಬೇಕು ಅಂದ್ರೆ ಬಂಡವಾಳದ ಸಮಸ್ಯೆ ಆಗಿರ್ಬೋದು, ಇವೆಲ್ಲವನ್ನ ಸಾಲ್ವ್ ಮಾಡೋದಕ್ಕೆ ಈ ಸ್ಕೀಮ್ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಯೋಜನೆಯಡಿ ಫಲಾನುಭವಿಗಳಿಗೆ 2 ರೀತಿಯಲ್ಲಿ ನಿಮಗೆ ಸಹಾಯ ಸಿಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಒಂದು ಕುರಿ ಅಥವಾ ಮೇಕೆ ಘಟಕ ಸ್ಥಾಪನೆ. ಸೊ 10+1, 10 ಹೆಣ್ಣು 1 ಗಂಡು ಅಥವಾ 20+1 ಘಟಕಗಳನ್ನ ಖರೀದಿಸೋದಕ್ಕೆ ಸಾಲ ಮತ್ತು ಸಬ್ಸಿಡಿ ಸಿಗುತ್ತೆ. ಸೊ ಶೆಡ್ ನಿರ್ಮಾಣ, ಕುರಿಗಳಿಗೆ ಸುರಕ್ಷಿತವಾದಂತಹ ಶೆಡ್ ನಿರ್ಮಿಸೋದಕ್ಕೂ ಕೂಡ ಆರ್ಥಿಕ ನೆರವು ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ಸಬ್ಸಿಡಿ ಮತ್ತು ಸಾಲದ ವಿವರಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಕುರಿ ಅಥವಾ ಮೇಕೆ ಖರೀದಿಗಾಗಿ 1 ಘಟಕ 20 ಕುರಿ 1 ಟಗರು ಸ್ಥಾಪಿಸೋದಕ್ಕೆ ಸುಮಾರು 1,75,000 ರೂಪಾಯಿ ವೆಚ್ಚ ಆಗುತ್ತೆ ಅಂತ ಅಂದಾಜಿಸಬಹುದು. ಸೊ ಇಲ್ಲಿ SC/ST ಅಂತಂದ್ರೆ ಆ ವರ್ಗದವರಿಗೆ ಸರ್ಕಾರದಿಂದ 75% ವರೆಗೆ ಸಹಾಯಧನ ಸಿಗುತ್ತೆ. ಉಳಿದ 25% ಹಣವನ್ನ ಫಲಾನುಭವಿಗಳು ಭರಿಸಬೇಕಾಗುತ್ತೆ ಅಥವಾ ಬ್ಯಾಂಕ್ ಸಾಲವನ್ನ ಕೂಡ ಪಡ್ಕೊಳ್ಬಹುದು. ಇನ್ನು OBC ಸಾಮಾನ್ಯ ಕ್ಯಾಟಗರಿ ಜನರಲ್ ಆಗಿತ್ತು ಅಂತಂದ್ರೆ ಸರ್ಕಾರದಿಂದ 50% ಅಥವಾ ಇಲಾಖೆಯ ಲಭ್ಯತೆ ಮೇರೆಗೆ 25% ಸಬ್ಸಿಡಿ ಸಿಗುತ್ತೆ. ಉಳಿದ ಹಣವನ್ನ ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ನಿಮ್ಮ ಒಂದು ಪರ್ಸನಲ್ ಇಂದ ನೀವು ಹಣ ಹಾಕಬೇಕಾಗತ್ತೆ. ಇನ್ನು ಎರಡನೇದಾಗಿ ಶೆಡ್ ನಿರ್ಮಾಣಕ್ಕಾಗಿ ಕುರಿಗಳು ಮಳೆ, ಗಾಳಿ, ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೆಯೋದಕ್ಕೆ ಶೆಡ್ ಬೇಕೇ ಬೇಕಲ್ವಾ. ಸೊ ಶೆಡ್ ನಿರ್ಮಾಣದ ಅಂದಾಜು ವೆಚ್ಚ ಬಂದು 1 ಲಕ್ಷದಿಂದ 1.5 ಲಕ್ಷ ಬೇಕೇ ಬೇಕು. ಸೊ ಇದರಲ್ಲಿ ಸರ್ಕಾರ ನಿಮಗೆ ನರೇಗಾ ಯೋಜನೆ ಅಡಿಯಲ್ಲಿ ಸಾಮಗ್ರಿ ಆಗಿರ್ಬೋದು, ಕೂಲಿ ವೆಚ್ಚವನ್ನ ಭರಿಸುತ್ತೆ. ಗರಿಷ್ಠ ನಿಮಗೆ 57,000ದಿಂದ 75,000ವರೆಗೆ ಸಹಾಯಧನ ಶೆಡ್ ನಿರ್ಮಾಣಕ್ಕೆ ಸಿಗುತ್ತೆ ಸ್ನೇಹಿತರೆ. ಬಟ್ ಇಲ್ಲಿ ನಿಮಗೆ ಈ ಯೋಜನೆ ಲಾಭ ಪಡಿಬೇಕು ಅಂತಂದ್ರೆ ಒಂದಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಅರ್ಹತಾ ಮಾನದಂಡಗಳಿದೆ. ಈ ಯೋಜನೆ ನಿಜವಾದ ಬಡವರಿಗೆ ತಲುಪಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಒಂದಷ್ಟು ಮಾನದಂಡಗಳನ್ನ ವಿಧಿಸಿದ್ದಾರೆ. ಅಂದ್ರೆ ವಯಸ್ಸು ಬಂದು ಅರ್ಜಿದಾರರು ಕನಿಷ್ಠ 18 ವರ್ಷ ತುಂಬಿರಬೇಕು ಸ್ನೇಹಿತರೆ. ಇನ್ನು ಅರ್ಜಿ
ಅರ್ಜಿದಾರರು BPL ಕಾರ್ಡ್ ಹೊಂದಿರಬೇಕು ಅಥವಾ ಬಡತನ ರೇಖೆಗಿಂತ ಕೆಳಗಿನವರಾಗಿರಬೇಕು. ಅದಕ್ಕೆ ಪ್ರೂಫ್ ಅನ್ನ ಕೊಡಬೇಕಾಗತ್ತೆ. ಇನ್ನು ಪಶು ಸಾಕಾಣಿಕೆಯಲ್ಲಿ ಇಂಟ್ರೆಸ್ಟ್ ಇರಬೇಕು, ಅಲ್ಪ ಸ್ವಲ್ಪ ಅನುಭವ ಹೊಂದಿದ್ರೆ ಒಳ್ಳೆಯದು ಸ್ನೇಹಿತರೆ. ಜೊತೆಗೆ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದಲ್ಲಿ ನೀವು ಸದಸ್ಯರಾಗಿದ್ರೆ ನಿಮಗೆ ಫಸ್ಟ್ ಪ್ರಯಾರಿಟಿಯನ್ನ ಕೊಡ್ತಾರೆ. ಇನ್ನು ಸ್ನೇಹಿತರೆ, ಮಹಿಳೆಯರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಅಂದ್ರೆ ವಿಧವೆಯರಾಗಿರ್ಬೋದು, ಸಂಕಷ್ಟದಲ್ಲಿರುವಂತಹ ಮಹಿಳೆಯರು, ತುಂಬಾ ಕಷ್ಟದಲ್ಲಿದ್ರೆ ಅಥವಾ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಈ ಒಂದು ಯೋಜನೆ ಅಂಡರ್ ಅಲ್ಲಿ ಕೊಡ್ತಾರೆ. ಇನ್ನು ಸ್ವಂತ ಜಮೀನು ಇಲ್ಲದಿದ್ರೂ ಪರವಾಗಿಲ್ಲ, ಶೆಡ್ ನಿರ್ಮಿಸೋದಕ್ಕೆ ಬಾಡಿಗೆ ಕರಾರು ಪತ್ರ, ರೆಂಟ್ ಅಗ್ರಿಮೆಂಟ್ ಅಂತ ಹೇಳ್ತೀವಲ್ವಾ, ಅಥವಾ ಲೀಸ್ ಅಗ್ರಿಮೆಂಟ್ ಇದ್ರೂ ಕೂಡ ಸಾಕು, ಅದನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಹಾಗಾದ್ರೆ ಈಗ ನಾವು ಅರ್ಜಿ ಸಲ್ಲಿಸ್ತೀವಿ, ಬಟ್ ಏನೇನು ಡಾಕ್ಯುಮೆಂಟ್ಸ್ ಬೇಕು? ಸೊ ನೀವು ನೋಡ್ಬೋದು ಸ್ಕ್ರೀನ್ ನಲ್ಲಿ, ಅರ್ಜಿ ಸಲ್ಲಿಸೋದಕ್ಕೆ ಪಶು ಆಸ್ಪತ್ರೆಗೆ ಹೋಗುವಾಗ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಸಬ್ಮಿಟ್ ಮಾಡಬೇಕು. ಸೊ ಏನೇನು ಅನ್ನೋದನ್ನ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಪಡಿತರ ಚೀಟಿ, ರೇಷನ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಬೇಕು. ಪಾಸ್ಪೋರ್ಟ್ ಅಳತೆಯ 2 ಭಾವಚಿತ್ರಗಳು ಬೇಕು. ಜಾತಿ ಹಾಗೆ ಆದಾಯ ಪ್ರಮಾಣ ಪತ್ರವನ್ನ SC ST ಅವರಿಗಾಗಿದ್ರೆ ಕಡ್ಡಾಯ ಆಗಿರುತ್ತೆ. ಇನ್ನು ರಾಷ್ಟ್ರೀಕೃತ ಬ್ಯಾಂಕ್ ಪಾಸ್ಬುಕ್, ಆಧಾರ್ ಲಿಂಕ್ ಆಗಿರಬೇಕು. ಜೊತೆಗೆ ಜಮೀನಿನ ಪಹಣಿ RTC ಅಥವಾ ಬಾಡಿಗೆ ಒಪ್ಪಂದ ಪತ್ರವನ್ನ ಕೊಡಬೇಕು. ಸಹಕಾರ ಸಂಘದ ಸದಸ್ಯತ್ವ ಅನ್ನೋದಕ್ಕೆ ದೃಢೀಕರಣ ಪತ್ರ ಇನ್ ಕೇಸ್ ಇತ್ತು ಅಂತಂದ್ರೆ ನೀವು ಸಬ್ಮಿಟ್ ಮಾಡಬಹುದು. ಅದಕ್ಕೆ ನಾನು ಹೇಳಿದ್ದು ಇದಕ್ಕೆ ಹೆಚ್ಚಿನ ಆದ್ಯತೆ ಅಂತ ಹೇಳ್ಕೊಂಡು. ಹಾಗಾದ್ರೆ ಆನ್ಲೈನ್ ಆಫ್ಲೈನ್ ಹೇಗೆ ಅರ್ಜಿ ಸಲ್ಲಿಸಬಹುದು? ಸೊ ರೈತರು ಈ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ 2 ದಾರಿ ಇದೆ. ಸೊ ಗ್ರಾಮೀಣ ಭಾಗದವರಿಗೆ ಆಫ್ಲೈನ್ ವಿಧಾನವೇ ಸೂಕ್ತ ಅಂತ ಹೇಳ್ತೀನಿ. ಸೊ ಆಫ್ಲೈನ್ ಅಂತಂದ್ರೆ, ಸೊ ನೀವು ಹಳ್ಳಿ ಕಡೆ ಇದ್ರಿ ಅಂತಂದ್ರೆ ನೇರವಾಗಿ ಕಚೇರಿಗೆ ಭೇಟಿ ಕೊಡಬೇಕು. ಸೊ ನಿಮ್ಮ ತಾಲೂಕಿನ ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಗೆ ಅಥವಾ ಹತ್ತಿರದ ಪಶು ವೈದ್ಯಕೀಯ ಆಸ್ಪತ್ರೆ ವೆಟರ್ನರಿ ಹಾಸ್ಪಿಟಲ್ಗೂ ನೀವು ಭೇಟಿ ಕೊಡಬಹುದು. ಅಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಯೋಜನೆಯ ಅರ್ಜಿ ಫಾರ್ಮ್ ಕೊಡಿ ಅಂತ ಕೇಳಿ, ಅವ್ರು ಕೊಡ್ತಾರೆ. ಅಲ್ಲಿ ನಿಮ್ಮ ಹೆಸರು, ಆ ಅರ್ಜಿಯಲ್ಲಿ ನಿಮ್ಮ ಹೆಸರು, ವಿಳಾಸ, ಬ್ಯಾಂಕ್ ವಿವರ, ಎಷ್ಟು ಕುರಿಗಳನ್ನ ಸಾಕೋದಕ್ಕೆ ಇಷ್ಟಪಡ್ತೀರಾ ಅನ್ನುವಂಥ ಎಲ್ಲ ಇನ್ಫಾರ್ಮೇಶನ್ ಅನ್ನ ಭರ್ತಿ ಮಾಡಬೇಕು. ಅಗತ್ಯ ದಾಖಲೆ ನಾನು ಏನೇನು ಹೇಳಿದೆ ಅದೆಲ್ಲವನ್ನ ಲಗತ್ತಿಸಬೇಕು. ಪಶು ವೈದ್ಯರಿಗೆ ಅಥವಾ ಅಧಿಕಾರಿಗಳಿಗೆ ಕೊಟ್ಟರೆ ಆಯ್ತು. ಸೊ ಅಧಿಕಾರಿಗಳು ನಿಮ್ಮ ಜಾಗವನ್ನ ಇನ್ಸ್ಪೆಕ್ಷನ್ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ, ನಂತರ ಜಿಲ್ಲಾ ಮಟ್ಟದ ಸಮಿತಿಗೆ ಶಿಫಾರಸ್ ಮಾಡ್ತಾರೆ. ಹಾಗಾದ್ರೆ ಆನ್ಲೈನ್ ಅಲ್ಲಿ ಹೇಗೆ ಅರ್ಜಿ ಸಲ್ಲಿಸೋದು? ಈಗ ನಮ್ಮ ಹುಡುಗರು ಅಥವಾ ಸ್ಕೂಲ್ ಅಲ್ಲಿ ಇದ್ದಾರೆ, ಅವ್ರು ಮಾಡ್ತಾರೆ ಅಂತಂದ್ರೆ ಪಶುಪಾಲನಾ ಇಲಾಖೆಯ ಅಧಿಕೃತ ವೆಬ್ಸೈಟ್, ನಾನು ಆ ಲಿಂಕ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಅಲ್ಲಿ ಭೇಟಿ ಕೊಟ್ಟು ಕರ್ನಾಟಕ ಸರ್ಕಾರದ ರೈತ ಮಿತ್ರ ಪೋರ್ಟಲ್ ಅನ್ನ ಇಲ್ಲಿ ನೀವು ಯೂಸ್ ಮಾಡಬಹುದು. ಅಲ್ಲಿ ಲಭ್ಯವಿರುವಂತ ಪಶು ಯೋಜನೆಗಳ ವಿಭಾಗದಲ್ಲಿ ಕುರಿ ಸಾಕಾಣಿಕೆ ಲಿಂಕ್ ಅನ್ನುವಂಥದ್ದು ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ಏನೇನು ವಿವರ ಇದೆ, ಹೆಸರು ಎಲ್ಲ ಕರೆಕ್ಟ್ ಇರಬೇಕು, ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಏನಿರುತ್ತೋ ಅದನ್ನೇ ಸಬ್ಮಿಟ್ ಮಾಡಬೇಕು. ಸೊ ನಾನು ಏನೇನು ಡಾಕ್ಯುಮೆಂಟ್ಸ್ ಹೇಳಿದೆ ಎಲ್ಲವನ್ನ, ಅಂದ್ರೆ ಡಾಕ್ಯುಮೆಂಟ್ಸು ನೀವು ಇಲ್ಲಿ ಏನ್ ಭರ್ತಿ ಮಾಡ್ತೀರಾ ಎಲ್ಲ ಮ್ಯಾಚ್ ಆಗಬೇಕು, ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಆಯ್ತು. ಬಟ್ ಇಲ್ಲಿ ಆನ್ಲೈನ್ ಅರ್ಜಿ ಪ್ರಕ್ರಿಯೆ ಕೆಲವೊಮ್ಮೆ ಲೇಟ್ ಆಗ್ಬೋದು, ತಾಂತ್ರಿಕ ಕಾರಣದಿಂದ ಸ್ಥಗಿತ ಕೂಡ ಆಗ್ಬೋದು. ಬಟ್ ಇಲ್ಲಿ ನಾನು ಬೆಸ್ಟ್ ಪ್ರಿಫರ್ ಮಾಡೋದು ನೇರವಾಗಿ ಕಚೇರಿಗೆ ಹೋಗೋದು ಒಳ್ಳೆಯದು ಸ್ನೇಹಿತರೆ. ಸೊ ಪಶುಪಾಲನಾ ಇಲಾಖೆಯಿಂದ ಸಿಗುವಂತ ಹೆಚ್ಚುವರಿ ಸವಲತ್ತು ಬಗ್ಗೆ ಕೂಡ ಹೇಳ್ತೀನಿ, ಇದರಿಂದಲೂ ಕೂಡ ನಿಮಗೆ ಬೆನಿಫಿಟ್ ಆಗುತ್ತೆ. ಕೇವಲ ಹಣ ಕೊಟ್ಟು ಸುಮ್ಮನಾಗದೆ ಇಲಾಖೆ ರೈತರಿಗೆ ಈಗ ಒಂದಷ್ಟು ನೆರವನ್ನ ಕೂಡ ಕೊಡುತ್ತೆ. ಇಲ್ಲಿ ನಿಮಗೆ ವಿಮೆ, ಇನ್ಶೂರೆನ್ಸ್ ಸಿಗುತ್ತೆ. ಖರೀದಿಸಿದಂತ ಕುರಿ ಮೇಕೆಗಳಿಗೆ ರಿಯಾಯಿತಿ ದರದಲ್ಲಿ ವಿಮೆ ಮಾಡಿಸಲಾಗುತ್ತೆ. ಸೊ ಆಕಸ್ಮಿಕವಾಗಿ ಕುರಿ ಸತ್ರೆ ರೈತನಿಗೆ ನಷ್ಟ ಆಗೋದಿಲ್ಲ. ಜೊತೆಗೆ ಕುರಿಗಳಿಗೆ ಬರಬಹುದಾದಂತ ಕಾಲ್ಬಾಯಿ ರೋಗ ಆಗಿರ್ಬೋದು, PPR ರೋಗಗಳಿಗೆ ಉಚಿತ ಲಸಿಕೆ, ವ್ಯಾಕ್ಸಿನೇಷನ್ ಆಗಿರ್ಬೋದು, ಜಂತು ಹುಳ ನಿವಾರಕ ಔಷಧಿಗಳನ್ನ ಕೂಡ ಕೊಡ್ತಾರೆ. ಇದು ಫ್ರೀ ಆಗಿರುತ್ತೆ. ಅಷ್ಟೇ ಅಲ್ಲ, ಕುರಿಗಳನ್ನ ಹೇಗೆ ಸಾಕಬೇಕು, ಮೇವು ನಿರ್ವಹಣೆ ಹೇಗೆ, ಮೇವು ಹೇಗೆ ಕೊಡಬೇಕು, ಇವೆಲ್ಲದರ ಬಗ್ಗೆ ನಿಮಗೆ ಇದರ ಅಂಡರ್ ಅಲ್ಲಿ ಉಚಿತ ತರಬೇತಿ ಕೂಡ ಸಿಗುತ್ತೆ ಸ್ನೇಹಿತರೆ. ಸೊ ಕೃಷಿಯಲ್ಲಿ ಬರುವಂತ ಆದಾಯ ವರ್ಷಕ್ಕೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಬರುತ್ತೆ. ಆದ್ರೆ ಕುರಿ ಮೇಕೆ ಸಾಕಾಣಿಕೆಗಳಲ್ಲಿ 6 ತಿಂಗಳಿಗೊಮ್ಮೆ ಮರಿಗಳನ್ನ ಮಾರಿ ಅಥವಾ ವರ್ಷದ ಕೊನೆಗೆ ಹಿಕ್ಕೆ ಗೊಬ್ಬರ ಮಾರಿ ನಿರಂತರ ಆದಾಯವನ್ನ ಗಳಿಸಬಹುದು. ಒಂದು ಕುರಿ ಮಾಂಸಕ್ಕೆ ಕೆಜಿಗೆ 600 ರಿಂದ 800 ರೂಪಾಯಿ ಇದೆಯಾ? ಸೊ ಹೀಗಾಗಿ ಇದೊಂದು ಲಾಭದಾಯಕ ಉದ್ಯಮ. ಸೊ ನೀವು ಪಾರ್ಟ್ ಟೈಮ್ ಆಗಿ ಕೂಡ ಮಾಡಬಹುದು, ಫುಲ್ ಟೈಮ್ ಕೂಡ ಆಗಿ ಮಾಡಬಹುದು. ಸೊ ಸರ್ಕಾರದ ಈ ಸಬ್ಸಿಡಿ ಸೌಲಭ್ಯವನ್ನ ಬಳಸಿಕೊಂಡು ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳಿ. ಈ ಕೂಡಲೇ ನಿಮ್ಮ ಹತ್ತಿರದ ಪಶು ಆಸ್ಪತ್ರೆಯನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಮಾಹಿತಿಯನ್ನ ನಿಮ್ಮ ಊರಿನ ವಾಟ್ಸಪ್ ಗ್ರೂಪ್ ಅಲ್ಲಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ಕೆಲಸ ಇಲ್ಲ ಅಂತಂತ ಟೆನ್ಷನ್ ಅಲ್ಲಿರುವಂತ ನಿರುದ್ಯೋಗಿ ಯುವಕ ಯುವತಿಯರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಇದರಿಂದ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ಬಿಕಾಸ್ ನೀವು ಯಾವುದೇ ಕುರಿ ಮೇಕೆ ಸಾಕಾಣಿಕೆ ಅಥವಾ ಕೋಳಿ ಸಾಕಾಣಿಕೆಯನ್ನ ಮಾಡ್ತೀರಿ ಅಂತಂದ್ರೆ ಸರ್ಕಾರದಿಂದ ಸಿಗುವಂತ ಸಬ್ಸಿಡಿ ಅಥವಾ ಸವಲತ್ತು ಏನ್ ತಗೊಂಡ್ರು ಕೂಡ ಇದರಿಂದ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.
ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.